ಗದಗದಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಮೀಟರ್ ಬಡ್ಡಿ ದಂಧೆಕೋರರಿಂದ ಗದಗದ ಜನತೆ ನಲುಗಿ ಹೋಗಿದ್ದಾರೆ. ಬಡ್ಡಿ ದಂಧೆಕೋರರ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನ ಮಾಡಿದೆ. ಬಡ್ಡಿ ದಂಧೆಕೋರರ ಅಟ್ಟಹಾಸ ಶೀರ್ಷಿಕೆಯ ಅಡಿ ವರದಿ. ಜೂನ್ 11ರಂದು ಬಡ್ಡಿ ಬಕಾಸುರರ ಅಟ್ಟಹಾಸದ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿದೆ. ಇದೀಗ ಟಿವಿ9 ವರದಿ ಪ್ರಸಾರವಾದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಟಿವಿ9 ವರದಿಯನ್ನು ಉಲ್ಲೇಖಿಸಿ ಸರ್ಕಾರದಿಂದ ಗದಗ ಎಸ್ಪಿಗೆ ಪತ್ರ. ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಕೆ ವೈಷ್ಣವ್ ಅವರು ಪತ್ರವನ್ನು ಬರೆದಿದ್ದಾರೆ. ಬಡ್ಡಿ ದಂಧೆಯ ಬಗ್ಗೆ ಪರಿಶೀಲಿಸಿ ತಕ್ಷಣ ಅಗತ್ಯ ಕ್ರಮಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶೀಘ್ರವೇ ವರದಿಯನ್ನ ಸಲ್ಲಿಸುವಂತೆ ಸಿಎಂ ನಿರ್ದೇಶನದ ಮೇರೆಗೆ ಪತ್ರವನ್ನ ಬರೆಯಲಾಗಿದೆ. 8 ಪುಟಗಳ ವರದಿಯನ್ನ ಸಲ್ಲಿಸಿದ ಗದಗ ಪೊಲೀಸ್ ಇಲಾಖೆ. ಗಮನಿಸ್ತಾ ಇದ್ದೀರಿ, ಟಿವಿ9 ನ್ಯೂಸ್ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದಂತಹ ಈ ಬಡ್ಡಿ ದಂಧೆಕೋರರ ಅಟ್ಟಹಾಸ ಶೀರ್ಷಿಕೆ ಅಡಿಯ ವರದಿಯನ್ನ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ವೈಷ್ಣವ್ ಅವರು ಬರೆದಂತಹ ಪತ್ರದ ಪ್ರತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಗದಗ ಎಸ್ಪಿ ರೋಹನ್ ಜಗದೀಶ್ ಅವರಿಂದ ವರದಿ ಸಲ್ಲಿಕೆ. ಟಿವಿ9 ವರದಿಯನ್ನು ಆಧರಿಸಿ ಕ್ರಮ ಕೈಗೊಂಡ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಸರ್ಕಾರದ ಪತ್ರ, ಪೊಲೀಸ್ ಇಲಾಖೆಯ ವರದಿ ಪ್ರತಿ ಟಿವಿ9ಗೆ ಲಭ್ಯವಾಗಿದೆ. ಈಗಾಗಲೇ ಇಬ್ಬರನ್ನ ಗಡೀಪಾರು ಕೂಡ ಮಾಡಲಾಗಿದೆ. ಈ ಬಡ್ಡಿ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ದರ್ಶನ್ ಅಂತ ಈತನನ್ನ ಗಡೀಪಾರು ಮಾಡಲಾಗಿದೆ. ಈ ಬಡ್ಡಿ ದಂಧೆಕೋರರು ಯಾವ ರೀತಿಯಾಗಿ ರಕ್ತ ಹೀರ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸಾಲ ಕೊಟ್ಟು ಅದಕ್ಕೆ ಮೇಲಿಂದ ಮೇಲೆ ಬಡ್ಡಿಯನ್ನ ಹಾಕಿ ಜನರ ಗೋಳ್ ತಿಂತಾರೆ. ಸಾಕಷ್ಟು ಮಂದಿ ಕಣ್ಣೀರನ್ನು ಹಾಕೊಂಡು ಅದರ ಬಗ್ಗೆ ಟಿವಿ9 ಬಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಈ ಕುರಿತು ಟಿವಿ9 ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಎರಡೂ ಪ್ರತಿಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಒಂದು ಕಡೆ ಟಿವಿ9ನಲ್ಲಿ ಪ್ರಸಾರವಾದಂತಹ ಸುದ್ದಿಯನ್ನ ಮೆನ್ಷನ್ ಮಾಡಲಾಗಿದೆ. ಹಾಗೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದರ ಕುರಿತು ಕೂಡ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಕೆ ವೈಷ್ಣವ್ ಅವರಿಂದ ಪತ್ರವನ್ನ ಬರೆಯಲಾಗಿತ್ತು. ಆದಷ್ಟು ಬೇಗ ಈ ಬಡ್ಡಿ ದಂಧೆಕೋರರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅಂತ. ಟಿವಿ9 ವರದಿ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ಗದಗ ಎಸ್ಪಿ ಅಕ್ರಮ ಬಡ್ಡಿ ಬಕಾಸುರ ರೌಡಿ ಶೀಟರ್ ದರ್ಶನ್ ಗಡೀಪಾರು. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಸರ್ಕಾರದ ಪತ್ರದ ಬಳಿಕ ಗದಗ ಎಸ್ಪಿ ರೋಹನ್ ಖಡಕ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಬಡ್ಡಿ ವ್ಯವಹಾರ ಮುಂದುವರೆದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ. ಗೂಂಡಾ ಕಾಯ್ದೆಯ ಅಡಿ ಕೇಸ್ ಹಾಕುವ ಎಚ್ಚರಿಕೆಯನ್ನು ಎಸ್ಪಿ ಕೊಟ್ಟಿದ್ದಾರೆ. ಎಸ್ಪಿ ಅವರು ಮಾತನಾಡಿದ್ದಾರೆ, ಇನ್ಯಾರಾದರೂ ಈ ಬಡ್ಡಿ ದಂಧೆಯನ್ನು ಮುಂದುವರಿಸಿದ್ದೇ ಆದರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಗದಗ ಎಸ್ಪಿ ಜೊತೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಗದಗ ಬೆಟಗೇರಿ ಅವಳಿ ನಗರದ ಬಡ್ಡಿ ದಂಧೆಕೋರರಿಗೆ ಗದಗ ಎಸ್ಪಿ ರೋಹನ್ ಅವರು ಶಿವ ಸ್ವಪ್ನವಾಗಿದ್ದಾರೆ. ಯಾಕೆಂದರೆ ಕಳೆದ ಜೂನ್ 10ರಂದು ಮನೆಗೆ ನುಗ್ಗಿ ಕಾಂಪೌಂಡ್ ಧ್ವಂಸ ಮಾಡಿ ಅಟ್ಟಹಾಸ ತೋರಿದ್ದರು. ಹೀಗಾಗಿ ಆ ಒಂದು ಪ್ರಮುಖ ಆರೋಪಿ ದರ್ಶನ್ ಅನ್ನು ಕೂಡ ಈಗ ಗದಗ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶ ಕೂಡ ಹೊರಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಗದಗ ಎಸ್ ಪಿ ಆದಂಥ ರೋಹನ್ ಜಗದೀಶ್ ಅವರು ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಗದಗ ಜಿಲ್ಲೆಯಲ್ಲಿ ಮೊನ್ನೆ ಟೌನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದಾದ ನಂತರ ನಾವು ಯಾರು ಆರೋಪಿ ಇದ್ದಾರೆ, ದರ್ಶನ್ ಕೋರಸ್ ಪ್ರಮುಖ ಆರೋಪಿ ಯಾರಿದ್ದಾನೆ, ಅವನಿಗೆ ನಾವು ಕೂಡಲೇ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಗಡೆ ಪಡಿಸಿರ್ತೀವಿ. ಆ ನಂತರ ಅವನು ಬೇಲ್ ತೊಗೊಂಡು ಹೊರಗಡೆ ಬಂದಿರ್ತಾನೆ. ಬಟ್ ಆದರೂ ಅವನ ಎಲ್ಲ ಆ್ಯಕ್ಟಿವಿಟೀಸ್ನ ನಾವು ತಿಳ್ಕೊಂಡು ಆನಂತರ ಅವನ ಏನಿದೆ ಅವನು ಹಿನ್ನೆಲೆಯನ್ನು ತಿಳ್ಕೊಂಡು ನಾವು ಅವನ್ನ ಗದಗ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡ್ಕೊಂಡಿದ್ದ ನಿಟ್ಟಲ್ಲಿ ಒಂದು ಪ್ರಸ್ತಾವನೆ ಸಲ್ಲಿಸಲಾಗಿರುತ್ತೆ. ಆದರೂ ಬೇಸಿಸ್ ಮೇಲೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಎಲ್ಲ ಆಯಾಮದ ಪ್ರಕಾರ ಅವನಿಗೆ ಗದಗ ಜಿಲ್ಲೆಯಿಂದ ಈಗ ನಾವು ಗಡೀಪಾರು ಮಾಡಿದ್ದೀವಿ. 6 ತಿಂಗಳಿಗೆ ಅವನು ಗಡೀಪಾರು ಆದೇಶ ಹೊರಡಿಸಲಾಗಿದೆ. ಈ ಪ್ರಕಾರ ಅವನು ಗಡೀಪಾರು ಆದೇಶನ ಪಾಲನೆ ಮಾಡಿ ಹೊರಗಡೆ ಹೋಗಿದ್ದಾನೆ ಗದಗ ಜಿಲ್ಲೆಯಿಂದ. ಸರ್, ಈ ಕುರಿತು ಅದೇನು ಆ ಘಟನೆ ಕುರಿತು ಕೂಡ ಟಿವಿ9ನಲ್ಲಿ ಕೂಡ ಒಂದು ವಿಸ್ತೃತ ವರದಿಯನ್ನು ಬಿತ್ತರಾಗಿತ್ತು. ಏನು ಬಡ್ಡಿ ದಂಧೆಕೋರರ ಅಟ್ಟಹಾಸ ಅಂತನ್ನುವಂಥದ್ದು. ಸರ್, ಅವರ ವಿರುದ್ಧ ಗದಗ ಅವಳಿ ನಗರದಲ್ಲಿ ಎಷ್ಟು ಕೇಸುಗಳು ಅವನ ವಿರುದ್ಧ ದಾಖಲಾಗಿದ್ದಾವೆ? ಈಗ ನೋಡಿ, ಅವನ ಮೇಲೆ 2021ರಲ್ಲಿ ಮೊದಲನೇ ಕೇಸ್ ದಾಖಲಾಗಿರುತ್ತೆ. ಆನಂತರ ಈಗ 2026ರಲ್ಲಿ 4ನೇ ಕೇಸ್ ದಾಖಲಾಗಿರುತ್ತೆ. ಒಟ್ಟು ಅವನ ಮೇಲೆ 4 ಕೇಸ್ ಇರುತ್ತೆ. ಸೊ ಕಾಲಕ್ರಮೇಣ ಅವನ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನಲ್ಲಿ 107 ಮತ್ತು 126 ಕೇಸಸ್ ಕೂಡ ನಾವು ಮಾಡ್ಕೊಂಡು ಬಂದಿರ್ತೀವಿ. ಅದಾದ ನಂತರ ಈಗ ಅವನ ಮೇಲೆ ಕೇಸ್ ಆಗಿದ ತಕ್ಷಣ ನಾವು ಗಡೀಪಾರ್ಗೂ ಕೂಡ ಆದೇಶನ ರೆಡಿ ಮಾಡಿ ಅವನಿಗೆ ಗಡೀಪಾರು ಮಾಡಿದ್ದೀವಿ. ಈಗ ಅವನು ಒಂದು ವೇಳೆ ಗಡೀಪಾರು ಅವಧಿಯಲ್ಲಿ
ವಾಪಸ್ ಬಂದರೆ ಗಡೀಪಾರ್ ಉಲ್ಲಂಘನೆಗೆ ಕೂಡ ಅವನ ಮೇಲೆ ಕೇಸ್ ಮಾಡಿ ಆನಂತರ ಅವನ ಮೇಲೆ ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಾಗುತ್ತೆ. ಆ ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ಅವನ ಮೇಲೆ ಪ್ರಕರಣ ದಾಖಲಾಗಿ ಅದನ್ನು ಸಲ್ಲಿಸಿದ್ರೆ ಅವನಿಗೆ 1 ವರ್ಷ ಬಂಧನ ಆಗೋ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಏನೇನು ಅವಕಾಶ ಇದೆ ಆ ರೀತಿ ಇಂಥವ್ರು ಯಾರಿದ್ದಾರೆ, ಇಂಥ ಬಡ್ಡಿ ದಂಧೆ ಆಗಿರಲಿ ಅಥವಾ ಜನರಿಗೆ ತೊಂದರೆ ಕೊಡೋ ಪ್ರವೃತ್ತಿನ ಅವರು ತೊಡಸ್ಕೊಂಡಿರ್ತಾರೆ, ಅವ್ರಿಗೆ ನಾನು ಭಾಳ ಕಡಖಂಡಿತವಾಗಿ ಹೇಳ್ತೀನಿ, ನೀವು ಎಲ್ಲಿ ಮಾಡ್ತೀರಾ ನನಗೆ ಎಲ್ಲ ಮಾಹಿತಿ ಬರುತ್ತೆ, ಮತ್ತು ನಿಮಗೆ ನಾವು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡಲ್ಲ, ಮತ್ತು ನೀವು ಮಾಡ್ತೀರಾ, ನೀವು ಇನ್ನೂ ಹೆಸಗ್ತೀರಾ ಅಂತ ಹೇಳಿದರೆ ನಾವು 100% ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ ನಿಮಗೆ ಯಾವ ರೀತಿ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡಬೇಕು ಕಾನೂನು ಮುಖಾಂತರ ನಾವು ಶಿಕ್ಷೆ ಕೊಡ್ತೀವಿ. ಇದಿಷ್ಟು ಗದಗ SP ರೋಹನ್ ಅವ್ರ ಮಾತು. ಏನು ಈಗಾಗಲೇ ಈ ಕುರಿತು ಅಕ್ರಮ ಬಡ್ಡಿ ದಂಧೆಕೋರು ಅಟ್ಟಹಾಸ ಎಂಬ ಶೀರ್ಷಿಕೆಯಡಿ TV9 ಕೂಡ ವಿಸ್ತೃತವಾದಂಥ ವರದಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಏನು ಇಂಥ ಬಡ್ಡಿ ದಂಧೆಕೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬಡ್ಡಿ ದಂಧೆಕೋರ ದರ್ಶನ್ ಅವನನ್ನು ಕೂಡ ಗದಗ SP ರೋಹನ್ ಅವರು ಗಡೀಪಾರು ಮಾಡುವ ಮೂಲಕ ಏನು ಬಡ್ಡಿ ದಂಧೆಕೋರರಿಗೆ ಒಂದು ವಾರ್ನಿಂಗ್ ನೀಡಿದರೆ, ಎಚ್ಚರಿಕೆ ನೀಡಿದರೆ, ನಿಮ್ಮನ್ನು ಏನು ಬೇಕಾಬಿಟ್ಟು ಬಡ್ಡಿ ವಸೂಲಿ ಮಾಡಿದರೆ ನಾನು ಸುಮ್ಮನೆ ಇರಲ್ಲ, ಸುಮ್ಮನೆ ಬಿಡಲ್ಲ ಅನ್ನೋ ಒಂದು ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.